ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಅವರು ಮನೆಯ ಸದಸ್ಯರಿಗೆ ಎರಡನೇ ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಈ ಟಾಸ್ಕ್ ಯಾರ್ಯಾರು ಆಡ್ತಿದ್ದಾರೆ ಅಂದ್ರೆ ಅಶ್ವಿನಿ ಟೀಮ್ ಇಂದ ಧ್ರುವಂತು, ಜಾನ್ವಿ ಮತ್ತೆ ರಿಷಾ ಆಡ್ತಿದ್ರೆ. ಈ ಕಡೆಯಿಂದ ಗಿಲ್ಲಿ ಅವ್ರ ಟೀಮ್ ಇಂದ ಅವ್ರ ಹೆಸರು ಸೂರಜ್, ಕಾವ್ಯ ಮತ್ತೆ ರಾಶಿಕಾ, ಇವ್ರು 3 ಜನ ಆಡ್ತಿದ್ದಾರೆ. ಈಗ ಸ್ವಲ್ಪ ವಾಟರ್ ಟಾಸ್ಕ್ ಅಂತ, ಮೋಸ್ಟ್ಲಿ ವಾಟರಲ್ಲೇ ಇಳಿದು ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ನೀರಲ್ಲಿ ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಆಡೋ ಆಟ ಅನ್ಸುತ್ತೆ. ಮೊದಲು ಅಂತ ಅಡೆತಡೆಗಳ ಥರ ಇಲ್ಲಿ ಮೇಲ್ಗಡೆ ಹಾಕಿದೀನಿ ನೋಡಿ, ಅದೇ ಥರ ಟಾಸ್ಕು. ಅಡೆತಡೆಗಳ ಥರ ಏನೋ ದಾರಗಳೆಲ್ಲ ಹಾಕಿರ್ತಾರೆ, ನಂತರ ಒಂದು ಬ್ಲಾಕ್ ಇಟ್ಟಿರ್ತಾರೆ. ಅದ್ರ ಮೇಲೆ ಏನೋ ಒಂದು ಉದ್ದಕ್ಕೆ ಏನಂತಾರೆ, ಒಂದು ಮರದ ಟೇಬಲ್ ಥರ ಉದ್ದಕ್ಕೆ ನಿಲ್ಸಿರ್ತಾರೆ ನೋಡಿ. ಇಲ್ಲಿ ಹಾಕಿದ ಮೇಲ್ಗಡೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಆಟ ಅಂತ. ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲೂ ಸ್ವಲ್ಪ ಆಟ ಇರುತ್ತೆ, ಏನೋ ಆಟ ಇರುತ್ತೆ. ಅದನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಟ ಮೋಸ್ಟ್ಲಿ ಹುಡುಗರು ಆಡೋದು. ಸೊ ಇಷ್ಟು ಇವತ್ತಿನ ಆಟ. ನೆನ್ನೆ ಆಟ ಅಂತೂ ಫುಲ್ಲು ವರ್ಸ್ಟ್ ಆಟ ಅಂತಲೇ ಹೇಳ್ಬೋದು. ಇಬ್ರು ಕಡೆಯಿಂದನೂ ಏನಂತಾರೆ, ಇಬ್ರು ಕಡೆಯಿಂದ ತಪ್ಪಾಗಿದೆ. ಈ ಕಡೆನೂ ಅಷ್ಟು ಕರೆಕ್ಟ್ ಆಗಿಲ್ಲ, ಈ ಕಡೆನೂ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ರಕ್ಷಿತಾ ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಯಾರು ಗೊತ್ತಾ, ನೆನ್ನೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ರಕ್ಷಿತಾ, ರಿಷಾ ಹಾಗೆ ಸೂರಜ್ ಹಾಗೆ ರಘು ಅವರು, ಈ 4 ಜನ ಅದ್ಭುತವಾಗಿ ಆಡಿದ್ರು ನೆನೆ ಅಂತಲೇ ಹೇಳ್ಬೋದು. ಇನ್ನು ಸ್ಪಂದನ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿ ನಿಂತ್ಕೊಬಿಟ್ಟಿದ್ರು ಅವ್ರು ಆ ಕಡೆ ಎಲ್ಲೋ ಏನಂದ್ರೆ ಏನು ಮಾಡ್ತಾರೆ. ಕಾವ್ಯ ಅಷ್ಟೇ, ಕಾವ್ಯ ಓಕೆ ಪರವಾಗಿಲ್ಲ, ಒಂದು ಲೆವೆಲ್ಗೆ ಓಕೆ. ಬಟ್ ಸ್ಪಂದನ ಅಂತೂ ಏನಂದ್ರೆ ಏನು ಇಲ್ವೇ ಇಲ್ಲ. ಅವ್ಳು ಸುಮ್ಮನೆ ನಿಂತ್ಕೊಬಿಟ್ಟಿದ್ದಾಳೆ ಒಂದ್ ಕಡೆ. ನೀರು ಹಾಕ್ಬೇಕು ಅಂದ್ರೆ ಅಲ್ಲಿ ಹೋಗಿ ದನಿ ಹತ್ರ ಹೋಗಿ ನಗೋದು, ಈ ತರ ಮಾಡ್ತಿದ್ದಾಳೆ. ಅಲ್ಲ, ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರು ಜಗಳ ಆಡ್ತಿದ್ರೆ, ಈ ಕಾವ್ಯ ನೀರ್ ಹಾಕೋದಕ್ಕೇನು, ಅವಳ ಪಡ್ಗಳು ಹಾಕ್ಬೋದಾಗಿತ್ತು. ಅವಳು ಕೂಡ ಆಗ್ಲೇ ಸುಮ್ಮನೆ ನೋಡ್ಕೊಂಡು ಜಗಳ ನೋಡ್ಕೊಂಡು ನಿಂತಿದ್ದಾಳೆ. ಬಟ್ ರಿಷಾ ಹಂಗ್ ಮಾಡ್ಲಿಲ್ಲ. ಅಶ್ವಿನಿ ಮತ್ತೆ ಜಾನ್ವಿ, ರಾಶಿಕಾ ಅವ್ರ ಕಿತ್ತಾಡ್ತಿರ್ಬೇಕಾದ್ರೆ, ಅಶ್ವಿನಿ ಅವ್ರು ಬಿಡಿಸ್ಬೇಕಾದ್ರೆ ಅವ್ಳಿಗೆ ಅದೇ ಅಡ್ವಾಂಟೇಜು. ತಗೊಂಡೋಗಿ ನೀರು ತುಂಬ್ತಿದ್ದಾಳಲ್ಲಿ. ಅದು ನಿಜವಾದ ಬುದ್ಧಿವಂತಿಕೆ ಅಂತ. ಅವಳು ಎಷ್ಟು ಅದ್ಭುತ, ನಿಜವಾಗ್ಲು ರಿಷಾ ಅದ್ಭುತವಾಗಿ ಆಡಿದ್ಲು ಅಂತಾನೆ ಹೇಳ್ಬೋದು. ಮೋಸ್ಟ್ಲಿ ರಾಶಿಕನ ನೀರು ಹಾಕ್ಬಿಟ್ಟಿದ್ರೆ ಇವರು ಗೆಲ್ತಾ ಇದ್ರು. ಬಟ್ ಈ 2ನೇ ಟಾಸ್ಕ್ ಕೂಡ ಅವರೇ ಅಶ್ವಿನಿ ಅವ್ರ ಟೀಮೇ ಗೆದ್ದಿದ್ದಾರೆ. ಇಲ್ಲಿ ಅಶ್ವಿನಿ ಮತ್ತೆ ಇವರು ಗಿಲ್ಲಿಗೆ ಇಲ್ಲೂ ಜಗಳ ಆಗಿದೆ. ಯಾಕಂದ್ರೆ ಗಿಲ್ಲಿಗೆ ಇವರು ತಪ್ಪು ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಆಡಿಲ್ಲ, ಏನೋ ಫೌಲ್ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ಅಶ್ವಿನಿ ಅವ್ರು ಇಲ್ಲ ಕರೆಕ್ಟಾಗಿ ಆಡಿದ್ದಾರೆ ಅಂತ. ಒಟ್ಟಿನಲ್ಲಿ ಅವರು ಯಾರು ಗೆದ್ದಿದ್ದಾರೆ ಅಂತ ಅನೌನ್ಸೇ ಮಾಡ್ತಿರ್ಲಿಲ್ಲ ಗಿಲ್ಲಿ. ಕೊನೆಗೆ ಬಿಗ್ ಬಾಸ್ ಅವರು ಕಾವ್ಯ, ಧನುಷ್ ಎಲ್ಲ ಅನೌನ್ಸ್ ಮಾಡಿ ಹೋಗಿ ಅಂದ್ರೂ ಮಾಡ್ತಿರ್ಲಿಲ್ಲ ಗಿಲ್ಲಿ ಮಾಡಲ್ಲ ಅಂತ. ಬಟ್ ಕೊನೆಗೆ ಬಿಗ್ ಬಾಸ್ ಅವರೇ ಹೇಳ್ದಾಗ, ಅನೌನ್ಸ್ ಮಾಡಿ ಅಂದಾಗ ಇಬ್ರು ಹೋಗಿ ಅನೌನ್ಸ್ ಮಾಡಿದ್ದಾರೆ ಅಶ್ವಿನಿ ಅವ್ರ ಟೀಮ್ ಗೆದ್ದಿದೆ ಅಂತ. ಸೊ 2 ಟಾಸ್ಕ್ ಕೂಡ ಅಶ್ವಿನಿ ಅವ್ರ ಟೀಮೇ ಗೆದ್ದಿದೆ ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಅವ್ರ ಟೀಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಗಿಲ್ಲಿ ಟೀಮ್ ಗೆಲ್ತದೇ ಇಲ್ಲ, ಗಿಲ್ಲಿ ಇರೋ ಟೀಮ್ ಗೆಲ್ಲೋದೇ ಇಲ್ಲ. ನಿಮ್ಗೆ ಏನಾರ ಗೊತ್ತಿದೆ ಯಾಕೆ ಗೆಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.